ನೋಡಿ ಸ್ನೇಹಿತರೆ, ನಿಮಗೆ ಇದು ಎರಡನೇ ವಿಡಿಯೋ ಈ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಾ ಇರ್ತೇನೆ. ನೋಡಿ ಇದ್ರ ವಿಚಾರ. ಮತ್ತೆ ಸಂಜಯ್ ನಗರದ ಮತ್ತೊಂದು ಪಾರ್ಕು ನೋಡಿ. ಇದು ಚೆನ್ನಾಗಿಲ್ವಾ? ಇದು ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಥರ ಇಡೀ ಪಾರ್ಕಲ್ಲಿ ಗೇಟ್ ಹಾಕ್ಬಿಟ್ಟಿದ್ದಾರೆ. ಯಾರಾದರೂ ವೀಡಿಯೋ ಮಾಡ್ಕೊಳ್ತಾರೆ. ಇಡೀ ಪಾರ್ಕಲ್ಲಿ ಈ ರೀತಿಯ ಒಂದು ಟ್ರ್ಯಾಕ್ ಇತ್ತು. ನೋಡಿ ಕಲ್ಲೆಲ್ಲ ಚೆನ್ನಾಗಿತ್ತಲ್ವಾ? ಏನಾಗಿಲ್ಲ, ಡ್ಯಾಮೇಜ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ಒಡೆದಾಕಿ ಪಾರ್ಕ್ನ ಅಭಿವೃದ್ಧಿ ಹೆಸರಲ್ಲಿ, ಮತ್ತೊಮ್ಮೆ ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡುವ ಸರ್ಕಾರ ಇವತ್ತಿನ ಕರ್ನಾಟಕದ ಸರ್ಕಾರ. ಸರಿನಾ? ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಮಂತ್ರಿಗಳ ಕ್ಷೇತ್ರ ಇದು. ಭೈರತಿ ಸುರೇಶ್ ಅವರ ಸ್ವಕ್ಷೇತ್ರ ಸಂಜಯ್ ನಗರದ ಒಂದು ಪಾರ್ಕ್ನ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಈ ರೀತಿ ಚೆನ್ನಾಗಿರ್ತಕ್ಕಂಥದ್ದನ್ನು ಒಡೆದುಬಿಟ್ಟು ಮತ್ತೆ ಅಭಿವೃದ್ಧಿ ಹೆಸರಲ್ಲಿ ಮಾಡ್ತಾಯಿದ್ದಾರೆ. ಹೊಸ ಕಲ್ಲುಗಳು, ಹೊಸ ಇದನ್ನೆಲ್ಲ ತಂದುಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿತ್ತು ಕಲ್ಲು. ಇದನ್ನೆಲ್ಲ ಒಡೆದು ಡ್ಯಾಮೇಜ್ ಮಾಡಾಕ್ಬಿಟ್ಟವ್ರೆ. ಮತ್ತು ನೋಡಿ ಇದು ಏನಾಗಿದೆ, ಇದು ಕಲ್ಲು ಎಷ್ಟು ಚೆನ್ನಾಗಿದೆ ಇದೆಲ್ಲ. ಹಾಂ ನೋಡಿ, ಪ್ರತಿಯೊಬ್ಬರೂ ನೋಡಬೇಕು ಇದನ್ನು. ಹಾಂ ಇಷ್ಟೆಲ್ಲ ತುಂಬ ಚೆನ್ನಾಗಿರೋದನ್ನು ಒಡೆದು ಡ್ಯಾಮೇಜ್ ಮಾಡಿಬಿಟ್ಟು ಈ ರೀತಿ ಮಾಡಿದಾರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲುಗಳಿಗೆ ಏನಾಗಿದೆ, ಈ ಕಲ್ಲನ್ನೆಲ್ಲ ಒಡೆದು ಹಾಕ್ಬಿಟ್ಟು ಅಭಿವೃದ್ಧಿ ಹೆಸರಲ್ಲಿ ಹೊಸ ಕಲ್ಲುಗಳನ್ನ ಹಾಕ್ಬಿಟ್ಟು ಲೂಟಿ ಮಾಡುವ ಸರ್ಕಾರ ಇವತ್ತಿನ ಕರ್ನಾಟಕ ಸರ್ಕಾರ. ಇದು ಬೆಂಗಳೂರಿನ ನಗರದಲ್ಲಿ ಪಾರ್ಕ್ಗಳ ಅಭಿವೃದ್ಧಿ ಹೆಸರಿನಲ್ಲಿ ಸಂಜಯ್ ನಗರದ ಸ್ವತಃ ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಅವರ ಕ್ಷೇತ್ರದಲ್ಲಿ ಭೈರತಿಯವರೇ ಗುದ್ಲಿ ಪೂಜೆಗಳನ್ನು ಮಾಡಿ ಈ ರೀತಿಯ ಲೂಟಿ ಮಾಡಲು ಮಾಡಿರ್ತಕ್ಕಂಥ ಕಾಮಗಾರಿಗಳು. ಇದ್ರ ವಿರುದ್ಧ ಜನರು ಆಕ್ರೋಶ ಮಾಡಬೇಕು. ಯಾಕಂತಂದ್ರೆ ಜನರು ಪ್ರಶ್ನೆ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಕ್ಕಿದೆ. ನೋಡಿ ಪಾರ್ಕನ್ನು, ಎಷ್ಟು ಚೆನ್ನಾಗಿರೋ ಪಾರ್ಕ್ನ ಚೆನ್ನಾಗಿರೋ ಕಲ್ಲುಗಳನ್ನೆಲ್ಲ ತೆಗೆದಾಕ್ಬಿಟ್ಟು ಏನಾಗಿದೆ ಕಲ್ಲುಗಳಿಗೆಲ್ಲ ಈ ರೀತಿ ಕಲ್ಲುಗಳು ಹಾಕಿದ್ದಾರೆ. ಇದನ್ನು BBA ವಾಯ್ಸ್ನಲ್ಲಿ ಹಾಕ್ತಾಯಿದ್ದೀನಿ. ಸಂವಿಧಾನ ಅಂದ್ಕೊಂಡು ಈ ಕಾಂಗ್ರೆಸ್ನವರು ಬೊಬ್ಬೆ ಹೊಡಿತಾರೆ ಕೈಯಲ್ಲಿ ಬುಕ್ ಇಟ್ಕೊಂಡು. ಸಂವಿಧಾನದ ಅಡಿಯಲ್ಲಿ ಲೂಟಿ ಮಾಡ್ತಾಯಿದ್ದಾರೆ. ಇದನ್ನು ಪ್ರಶ್ನೆ ಮಾಡೋದು ತಪ್ಪ? ಇದನ್ನು BBA ವಾಯ್ಸ್ನಲ್ಲಿ ಶಂಭು ಪಟೇಲ್ ಧ್ವನಿ ಎತ್ತಿದ್ದೀನಿ. ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಈ ಭ್ರಷ್ಟ ಸರ್ಕಾರದ ಭ್ರಷ್ಟ ಕಾಮಗಾರಿಗಳ ವಿರುದ್ಧ ಜನರಿಗೆ ತಲುಪುವವರೆಗೂ ಶೇರ್ ಮಾಡಿ.